ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯವಾದ ರಾಮ ಮಂದಿರವು ಅದರ ಸಂಕಷ್ಟದ ಕಾಲವನ್ನ ದಾಟಿದೆ. ಬಾಲರಾಮನನ್ನ ಬಿಡಾರದಿಂದ ದೇವಾಲಯಕ್ಕೆ ಕರೆದೊಯ್ಯಲು ಪ್ರಯತ್ನಿಸಿದಾಗಲೆಲ್ಲ ರಾಮನ ವಿರೋಧಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದರು. ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಲವು ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಸೆಪ್ಟೆಂಬರ್ 25, 1990ರಂದು ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ರಥಯಾತ್ರೆಯನ್ನ ಪ್ರಾರಂಭಿಸಿದರು. ಆ ರಥಯಾತ್ರೆಯಲ್ಲಿ ಈಗಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಪ್ರಮುಖ ಪಾತ್ರ ವಹಿಸಿದ್ದರು. ರಾಮನ ಅಭಿಯಾನ ಎಲ್ಲೆಲ್ಲೂ ಪಸರಿಸುತ್ತಿರುವಾಗ ರಾಮನ ವಿರೋಧಿಗಳು ಅಕ್ಟೋಬರ್ 23 ಬಿಹಾರದಲ್ಲಿ ಅಡ್ವಾಣಿ ಅವರನ್ನ ಬಂಧಿಸಿದರು. ಅಕ್ಟೋಬರ್ 30, 1990ರಂದು ರಾಮ ಭಕ್ತರನ್ನ ತಡೆಯಲು ಮುಲಾಯಂ ಸಿಂಗ್ ಯಾದವ್ ಅವರು ಕರಸೇವಕರ ಮೇಲೆ ಗುಂಡು ಹಾರಿಸಿದರು. ಇದರಿಂದ 5 ಕರಸೇವಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಕರಸೇವಕರ ಸಾವಿನಿಂದ ಉದ್ವಿಗ್ನಗೊಂಡ ರಾಮ ಭಕ್ತರು ನವೆಂಬರ್ 2ರಂದು ಪ್ರತಿಭಟನೆ ನಡೆಸಿದಾಗ ಅವರ ಮೇಲೆ ಮತ್ತೆ ಗುಂಡು ಹಾರಿಸಲಾಯಿತು. ಇದರ ಪರಿಣಾಮವಾಗಿ ಸುಮಾರು 18ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಈ ಅವಧಿಯಲ್ಲಿ ಕೋಲ್ಕತ್ತಾದಿಂದ ಬಂದಿದ್ದ ಕೊಠಾರಿ ಸಹೋದರರು ಸಹ ಸಾವನ್ನಪ್ಪಿದರು. ರಾಮ ಮಂದಿರ ಅಭಿಯಾನವನ್ನು ಹತ್ತಿಕ್ಕಲು ಕಾಂಗ್ರೆಸ್ 1992ರಲ್ಲಿ ಬಿಜೆಪಿ ಆಡಳಿತದ ರಾಜ್ಯಗಳ ಸರ್ಕಾರಗಳನ್ನೆಲ್ಲ ಉರುಳಿಸಿತು. ವರ್ಷದಿಂದ ವರ್ಷಕ್ಕೆ ಹೋರಾಟವು ಹೆಚ್ಚು ತೀವ್ರವಾಯಿತು. ರಾಮ ಭಕ್ತರು ಬೀದಿಯಿಂದ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ವರೆಗೆ ಹೋರಾಟವನ್ನು ಮುಂದುವರೆಸಿದರು. ರಾಮ ಮಂದಿರದ ವಿರುದ್ಧ ಕಾಂಗ್ರೆಸ್ ವಕೀಲರ ಸೈನ್ಯವನ್ನೇ ನಿಯೋಜಿಸಿತು. ಆ ಸಮಯದಲ್ಲಿ ಕಾಂಗ್ರೆಸ್ ನಾಯಕ ಮತ್ತು ವಕೀಲ ಕಪಿಲ್ ಸಿಬ್ಬಲ್ ರಾಮ ಮಂದಿರದ ನಿರ್ಧಾರವನ್ನ ಮುಂದೂಡುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡುತ್ತಲೇ ಇದ್ದರು. ಆದರೆ ರಾಮಭಕ್ತರ ದಶಕಗಳ ಹೋರಾಟ, ತ್ಯಾಗ ಮತ್ತು ಅವಿರತ ಪ್ರಯತ್ನಗಳಿಂದ ಸುಪ್ರೀಂ ಕೋರ್ಟ್ ರಾಮಭಕ್ತರ ಪರವಾಗಿ ತೀರ್ಪು ನೀಡಿತು. ಆ ಕಾರಣದಿಂದ ಇಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ.